ಇನ್ನು ಮೊನ್ನೆ ಅಷ್ಟೇ ಮೂಡಾ ಯಾತ್ರೆಯಲ್ಲಿ ನಡೆದಂತ ಪ್ರೀತಮ್ ಗೌಡ ಹಾಗೆ ಕುಮಾರಸ್ವಾಮಿ ಬೆಂಬಲಿಗರ ನಡುವಿನ ಕಾಳಗ ಬಹಳಷ್ಟು ಚರ್ಚೆ ಹುಟ್ಟಾಕಿತ್ತು. ಒಂದ್ ರೀತಿ ಬಂಡಾಯದ ಕಥೆಗೂ ಕೂಡ ಮುನ್ನುಡಿ ಬರೆದಿತ್ತು. ಈ ಬೆಳವಣಿಗೆ ಬೆನ್ನಲ್ಲೇ ಬೆಳಗಾವಿಯಲ್ಲಿ ನಡೆದಿರುವಂತ ಒಂದೇ ಒಂದು ಮೀಟಿಂಗ್ ಬಿಜೆಪಿಯಲ್ಲಿನ ಒಳಬೇಗುದಿಗೆ ಹಿಡಿದಂತ ಕನ್ನಡಿ ಎಂಬಂತಿದೆ. ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ, ನಮ್ಮ ಹೋರಾಟ ಜನರ ಪರವಾಗಿ. ಇದು ಅತೃಪ್ತರ ಸಭೆ ಆಗಲಿ, ಭಿನ್ನಮತೀಯ ಸಭೆ ಅಲ್ಲ. ಬಿಜೆಪಿಯಲ್ಲಿ 20 ಬಣಗಳು. ದೋಸ್ತಿಗಳ 8 ದಿನಗಳ ಹೋರಾಟಕ್ಕೆ ನಿನ್ನೆ ವಿರಾಮ ಬಿದ್ದಿದೆ. ಕಾಂಗ್ರೆಸ್ನ ಜನಾಂದೋಲನ ಸಂಗ್ರಾಮ ಮೊನ್ನೆಯೇ ತೆರೆ ಕಂಡಿದೆ. ಒಂದ್ ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಹಗರಣಗಳ ಯುದ್ಧ ಸಾರಿಕೊಂಡು ಹೊರಟಿದ್ರೆ, ಕಾಂಗ್ರೆಸ್ ಕೂಡ ಸ್ಪಷ್ಟನೆಯ ಸಮರಾಂಗಣಕ್ಕೆ ಇಳಿದಿತ್ತು. ಈ ನಡುವೆ ಕಳೆದ 2-3 ದಿನಗಳ ಹಿಂದೆ ಮಂಡ್ಯದಲ್ಲಿ ಒಂದಷ್ಟು ಹೈಡ್ರಾಮಾ ನಡೆದು ದೋಸ್ತಿಯಲ್ಲೇ ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ಅನ್ನೋ ವಾತಾವರಣವೂ ನಿರ್ಮಾಣವಾಗಿತ್ತು. ಈ ಅಂತರ್ಯುದ್ಧಕ್ಕೆ ವರಿಷ್ಠರು ಎಂಟ್ರಿ ಕೊಟ್ಟು ತೇಪೆ ಹಾಕಿದ್ರು. ಈ ಕಥೆ ಇಲ್ಲಿಗೆ ಮುಗಿತು ಅನ್ನುವಷ್ಟರಲ್ಲೇ ಕೇಸರಿ ಪಡಸಾಲೆಯಲ್ಲಿ ಮತ್ತೊಂದು ರೆಬೆಲ್ ಟೀಮ್ ಆಕ್ಟಿವ್ ಆಗಿದೆಯಂತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಬೆಳಗಾವಿಯಲ್ಲಿ ಒಂದಷ್ಟು ನಾಯಕರು ಸಭೆ ನಡೆಸಿದ್ದು ಈ ಮಾತಿಗೆ ತಳುಕು ಹಾಕ್ತಿದೆ. ಬಿಜೆಪಿ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಬಂಡಾಯದ ಹೆಜ್ಜೆ. ಮೈಸೂರು ಚಲೋಗೆ ಬಿಜೆಪಿ ರೆಬೆಲ್ ನಾಯಕರಿಂದ ಸೆಡ್ಡು. ಪಾದಯಾತ್ರೆ ಪಾಲಿಟಿಕ್ಸ್ ನಲ್ಲಿ ರಾಜ್ಯ ರಾಜಕಾರಣವಂತೂ ರಣ ಅಂತ ಹೋಗಿದೆ. ಕಳೆದ 8 ದಿನ ಮೂಡಾ ವಿಷಯವನ್ನಿಟ್ಕೊಂಡು ಬಿಜೆಪಿ ನಾಯಕರು ಸಮರ ಸಾರಿದ್ರು. ಆದ್ರೆ ಆ ಪಾದಯಾತ್ರೆಯಲ್ಲಿ ಒಂದಷ್ಟು ಮಂದಿ ಮಾತ್ರ ಕಾಣಿಸಿಕೊಂಡಿರ್ಲಿಲ್ಲ. ಬಂದ್ರು ತಮ್ಮ ಪಾತ್ರ ಅಷ್ಟಕ್ಕಷ್ಟೇ ಅನ್ನುವಂತಿತ್ತು. ಆದ್ರಿಂದ ಮೈಸೂರು ಚಲೋದಲ್ಲಿ ಯಾರು ಕಾಣಿಸಿಕೊಂಡಿರ್ಲಿಲ್ವೋ ಅವರೆಲ್ಲರೂ ಒಟ್ಟಿಗೆ ಸೇರಿದ್ದಾರೆ. ಬೆಳಗಾವಿಯ ಜಾಂಬೋಟಿ ರಸ್ತೆಯ ರೆಸಾರ್ಟ್ ನಲ್ಲಿ ಸಭೆ ನಡೆಸಿ ಮೈಸೂರು ಪಾದಯಾತ್ರೆಗೆ ಸೆಡ್ಡು ಹೊಡೆದಿದ್ದಾರೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೆ ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು. ಅಚ್ಚರಿ ಅಂದ್ರೆ ರೆಬೆಲ್ ನಾಯಕರ ಸಭೆಯಲ್ಲಿ ಬಿಎಸ್ವೈ ಮಾಜಿ ಆಪ್ತ ಸಹಾಯಕ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದು ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಯಾರೋ ಒಬ್ಬರನ್ನ ಲೀಡರ್ ಮಾಡೋಕೆ ಹೋರಾಡಬಾರದು. ಪರೋಕ್ಷವಾಗಿ ವಿಜಯೇಂದ್ರಗೆ ಕೌಂಟರ್ ಕೊಟ್ರ ಯತ್ನಾಳ್. ಸಭೆಯಲ್ಲಿ ಪ್ರತಾಪ್ ಸಿಂಹ ಜೊತೆಗೆ ಮಾತನಾಡಿದ ಯತ್ನಾಳ್, ಮೂಡಾ ಮೈಸೂರಿಗೆ ಸಂಬಂಧಪಟ್ಟ ವಿಚಾರ ಆಗಿದೆ. ವಾಲ್ಮೀಕಿ ಹಗರಣ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಮೇಲಾಗಿ ಹೋರಾಟ ಯಾವುದೇ ಒಂದು ವ್ಯಕ್ತಿ ಆಧಾರಿತವಾಗಿಯೇ ಆಗಿರಬಾರ್ದು ಅಂತ ಹೇಳಿದ್ದು ವಿಜಯೇಂದ್ರಗೆ ತಿವಿದಂತಿದೆ. ಮೂಡಾ ಹಗರಣ ಏನೈತೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದು, ಅದು ಒಂದು ನಗರಕ್ಕೆ ಸಂಬಂಧಪಟ್ಟಿದ್ದು. ಅದೊಂದು ಇಶ್ಯೂನೇ. SCP TSP 25,000 ಕೋಟಿ, 187 ಕೋಟಿ ನಮ್ಮ ವಾಲ್ಮೀಕಿ ನಿಗಮದ್ದು. ಇದು ನಮ್ಮ ಮುಂದೆ ಅಂದ್ರೆ ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನ ನಾವು ಮನದಟ್ಟು ಮಾಡ್ಲಿಕ್ಕೆ ಬಹಳ ಒಳ್ಳೆಯ ಒಂದು ಹೋರಾಟ. ಇದನ್ನ ನಾವು ಹೈಲೈಟ್ ಮಾಡಬೇಕು. ಅದೊಂದು ಸರ್. ಮತ್ತು ಒಂದು ಯಾವುದೇ ಒಂದು ವ್ಯಕ್ತಿ ಆಧಾರಿತ ಹೋರಾಟ ಆಗಬಾರ್ದು. ಯಾವುದೋ ಒಬ್ಬನ ಲೀಡರ್ ಮಾಡ್ಲಿಕ್ಕೆ. ನಮ್ಮ ಹೋರಾಟ ಜನರ ಪರವಾಗಿ. ಅರವಿಂದ್ ಲಿಂಬಾವಳಿ ಮಾತನಾಡಿ, ಇದು ಭಿನ್ನಮತೀಯ ಸಭೆ ಅಲ್ಲ ಅಂತ ಹೇಳಿದ್ರು. ಅತೃಪ್ತರ ಸಭೆ ಇದೆಲ್ಲ ಬರ್ತಾ ಇದೆ ಅಂತೆ. ಇದು ಅತೃಪ್ತರ ಸಭೆ ಆಗಲಿ, ಭಿನ್ನಮತೀಯ ಸಭೆ ಆಗಲಿ ಅಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಈ ಬಗ್ಗೆ ನನಗೇನು ಗೊತ್ತಿಲ್ಲ, ರಾಜ್ಯ ಉಸ್ತುವಾರಿಗಳು ಇದನ್ನ ನೋಡ್ಕೊಳ್ತಾರೆ ಅಂತ ಸ್ಪಷ್ಟನೆ ಕೊಟ್ರು. ನನಗೆ ಗೊತ್ತಿಲ್ಲ ಅವ್ರು ಯಾವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು, ರಾಜ್ಯದ ಅಧ್ಯಕ್ಷರು ಸಂಬಂಧಿಸಿದವರು ನೋಡ್ಬೋದು. ಬೆಳಗಾವಿ ಸಭೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಸಚಿವ MB ಪಾಟೀಲ್, ಬಿಜೆಪಿಯಲ್ಲಿ 20 ಬಣಗಳಿವೆ ಅಂತ ವ್ಯಂಗ್ಯ ಆಡಿದ್ರು. ಬಿಜೆಪಿಯಲ್ಲಿ 20 ಬಣಗಳಿದಾವೆ. ಆರ್ ಅಶೋಕದ ಒಂದು ಬಣ, ವಿಜೇಂದ್ರ ಮತ್ತು ಅವ್ರ ತಂದೆಯವ್ರದ್ದೊಂದು ಬಣ, ಪ್ರಹ್ಲಾದ್ ಜೋಶಿ ಅವ್ರದ್ದೊಂದು ಬಣ, ಸಂತೋಷ್ ಅವ್ರದ್ದು ಒಂದು ಬಣ, ಅಶ್ವಥ್ ನಾರಾಯಣದೊಂದು ಬಣ, ಯತ್ನಾಳು ಮತ್ತು ಜಾರಕಿಹೊಳಿದೊಂದು ಬಣ, CT ರವಿ ಅವ್ರದ್ದೊಂದು ಬಣ. ಅರವಿಂದ್ ಲಿಂಬಾವಳಿ ಇದು ಬಂಡಾಯದ ಸಭೆ ಅಲ್ಲ ಅಂತ ಅಂದ್ರೆ, ಯತ್ನಾಳ್ ನೋಡಿದ್ರೆ ಯಾರನ್ನೋ ಹೀರೋ ಮಾಡೋಕೆ ಹೋರಾಟ ಮಾಡಬಾರ್ದು ಅಂತಿದ್ದಾರೆ. ಇಂಥ ಬೆಳವಣಿಗೆ ನಡುವೆ ಸಭೆಗೆ ಪ್ರತಾಪ್ ಸಿಂಹ, ಎನ್ಆರ್ ಸಂತೋಷ್ ಭಾಗಿಯಾಗಿದ್ದು ತರಹೇವಾರಿ ಚರ್ಚೆ ಹುಟ್ಟಾಕಿದೆ. ಸಹದೇವ್ ಮಾನೆ, TV9 ಬೆಳಗಾವಿ.